ಸರ್ ನಮಸ್ತೆ. ಇವರು ನಮ್ಮ ಗುರುಗಳು ರಾಜೇಂದ್ರ ಅಂತೇಳಿ ಎಚ್ಕೊಳ್ಳಳ್ಳಿಯಲ್ಲಿ ಕಾರ್ಪೆಂಟ್ರ್ ಕೆಲಸಗಳು ಮಾಡ್ತಾ ಇದ್ದಾರೆ. ರಾಜೇಂದ್ರ ಅಂತೇಳಿ ನಾನು ಇವರ ಶಿಷ್ಯ. ಹಲವಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ, ಕೆಲಸ ಕಲ್ತಿದ್ದೆ. ಇವಾಗ ಅವರು ಹುಳಿ ಮಸಿಯೋದನ್ನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಅಂತೇಳಿ ಆಗ್ತಾಯಿದೆ. ಅವರು ಅವತ್ತಿನ ಕಾಲದಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದಿದ್ವಿ ಇದೇ ಥರ ಮತ್ತಿ ಮರ ಇಟ್ಕೊಂಡು ಬೆನ್ಸ್ ಕಲ್ಲು ಬರುತ್ತಲ್ಲ, ಈ ಮಾಮೂಲಿ ಮರಳು ತೊಗೊಂಬಂದು ಮರಳಲ್ಲಿ ಬೆನ್ಸ್ ಕಲ್ಲು ಅಂತ ಬರುತ್ತೆ, ಆ ಕಲ್ಲನ್ನ ತೊಗೊಂಬಂದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇವರೆಲ್ಲ ಅವರ ಹುಡುಗರು, ಅವ್ರ ತಮ್ಮ ಮತ್ತು ಬಾಮೈದ ಈ ಥರ. ಅವ್ರು ಇವತ್ತಿಗೂ ಕಲ್ಪುಡಿನಲ್ಲೇ ಹುಳಿ ಉಜ್ಜಿ ಕೆಲಸ ಮಾಡ್ತಾರೆ. ಎಲ್ಲ ಕೆಲಸಗಾರರಿಗೂ ಅವರೇ ಹುಳಿ ಉಜ್ಜಿ ಕೊಡ್ತಾರೆ. ಮತ್ತು ನೋಡಿ, ಅವರೇ ಕಲ್ಲು ಹುಳಿನ ಉಜ್ತಾ ಇದ್ದಾರೆ. 2 ಇಂಚ್ ಹುಳಿ, 1.5 ಇಂಚ್ ಹುಳಿ ಆ ಥರ. ಮತ್ತು ಅವ್ರ ತಮ್ಮ ಒಬ್ಬರು ಉಜ್ತಾರೆ. ಇದು ರಾಜೇಂದ್ರ ಅಂತೇಳಿ ಅವರು ಅವತ್ತಿನಿಂದ ನಡೆಸ್ಕೊಂಬಂದಿರೋವಂಥ ಪದ್ಧತಿ. ಹುಳಿನ ಮತ್ತು ಕಲ್ಪುಡಿನಲ್ಲೇ ಉಜ್ಜಬೇಕು, ಕೆಲಸ ಕ್ಲೀನಾಗಿ ಬರುತ್ತೆ ಅಂತೇಳಿ ಅವ್ರ ಗುರುಗಳು ಹೇಳ್ಕೊಟ್ಟಿರೋದು. ನಮಗೆ ಅವರು ಹೇಳ್ಕೊಟ್ಟಿದ್ದು. ನಾವು ಕೆಲವೊಂದು ಜಾಗದಲ್ಲಿ ಅವತ್ತಿನ ಕಾಲದಲ್ಲಿ ಕಲ್ಪುಡಿನಲ್ಲೇ ಉಜ್ಜಿ ಕೆಲಸ ಮಾಡಿದ್ವಿ. ನೋಡಿ, ಇವಾಗಲೂ ಕಲ್ಪುಡಿ ಹಾಕ್ತಾಯಿದ್ದಾರೆ. ಡಬ್ಬ ಮಾಡಿ ಇಟ್ಕೊಂಡು ಆ ಬೆನ್ಸ್ ಕಲ್ಲು ಪೌಡ್ರನ್ನ ಇಟ್ಕೊಂಡು ಹಾಕೋದು. ಮತ್ತಿ ಮರದಲ್ಲಿ ಕೆಲಸ ಮಾಡೋದು. ಹುಳಿ ಉಜ್ತಾ ಇದ್ದಾರೆ ನೋಡಿ. ಹುಳಿ ಕೆಲಸ ಮಾಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಹುಳಿ ಉಜ್ಜಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಕೆಲಸಗಾರರಿಗೆ ಇದೊಂದು ಲಕ್ಷಣ. ಎಲ್ಲ ರೀತಿಯ ಕೆಲಸಗಾರರು ಇವಾಗೆಲ್ಲ ಲೇಟೆಸ್ಟ್ ಕಾರ್ಪೆಂಟ್ರ್ ಸ್ಯಾಂಡ್ ಪೇಪರಲ್ಲಿ ಉಜ್ತಾರೆ. ಅವ್ರಿಗೆ ನಾನು ಹೇಳಲಿಕ್ಕೆ ಅಷ್ಟು ದೊಡ್ಡವನಾಗಿಲ್ಲ. ಯಾಕಂದರೆ ಅವರು ಕೆಲಸದ ತಕ್ಕನಂಗೆ ಇರೋ ಕೆಲವೊಂದು ಜಾಗದಲ್ಲಿ ಕಲ್ಪುಡಿ ಸಿಗೋಲ್ಲ, ಕಲ್ಲಿರೋಲ್ಲ, ಮತ್ತು ಮರ ಇರೋಲ್ಲ, ಎಲ್ಲ ಕ್ಯಾರಿ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕಾಗಿ ಇವಾಗ ಉಜ್ತಾರೆ. ಆದರೆ ಇವರು ನಮ್ಮ ಗುರುಗಳು ಇವತ್ತಿಗೂ ಹಳೇ ಸ್ಟೈಲ್. ಇದೆಲ್ಲ ಒಂದು 30-40 ವರ್ಷದ ಹಿಂದೆ, ಮಿನಿಮಮ್ ಒಂದು 20 ವರ್ಷದ ಹಿಂದೆ ಕಲ್ಲು ಪುಡಿನಲ್ಲೇ ಉಜ್ತಾಯಿದ್ರು ಹುಳಿನ. ನೋಡಿ, 2 ಇಂಚ್ ಹುಳಿ, 3 ಇಂಚ್ ಹುಳಿ, ಎಲ್ಲ ರೀತಿ ಹುಳಿನ ಕಲ್ಪುಡಿನಲ್ಲೇ ಉಜ್ತಾರೆ. ಯಾರಿಗೇ ಆಗಲಿ, ಯಾರ ಕೈ ಅವ್ರ ಹತ್ರ ಕೆಲಸ ಮಾಡೋರು ಎಲ್ಲರೂ ಅಷ್ಟೇ ಕಲ್ಪುಡಿನಲ್ಲೇ ಹುಳಿ ಉಜ್ಜಬೇಕು, ಹುಳಿ ವರ್ಷೆ ನೋಡಬೇಕು. ಎಲ್ಲ ರೀತಿ ಕೆಲಸಗಳನ್ನ ಅವ್ರ ಗ್ಯಾಂಗಲ್ಲೇ ಮಾಡ್ತಾರೆ. ಬೇರೆಯವ್ರಿಗೆ ಥರ ಈ ಸ್ಯಾಂಡ್ ಪೇಪರಲ್ಲಿ ಉಜ್ಜೋದು, ಮತ್ತೊಂದರಲ್ಲಿ ಉಜ್ಜೋದು. ಸ್ಯಾಂಡ್ ಪೇಪರ್ ಉಜ್ಜೋದು ಅವ್ರಿಗೆ ನನಗೆ ಬೈಲಿಕ್ಕೆ ಆಗಲ್ಲ. ಯಾಕಂದರೆ ಇವಾಗಿನ ಅನಿವಾರ್ಯ, ಕೆಲಸಗಳು ಆಗಬೇಕು, ಬೇಗ ಆಗಬೇಕು ಅಂತೇಳಿ ಉಜ್ತಾರೆ. ನೋಡಿ, ಇವಾಗ ಅವ್ರು ಹೊಲ್ಟ್ರು, ಅವ್ರ ತಮ್ಮ ಬರ್ತಾರೆ ಬಾಬು ಅಂತೇಳಿ, ಅವರು ಉಜ್ತಾರೆ. ಅವ್ರಿಗೆ ಬೇಕಾಗಿರೋಂಥ ಸಣ್ಣದೊಂದು ಹುಳಿನ ಉಜ್ಕೋತಾರೆ. 1.5 ಇಂಚ್ ಹುಳಿ, 2 ಇಂಚ್ ಹುಳಿ. ನೋಡಿ, ಅವರು ಉಜ್ಜಿಟ್ಟಿರೋದನ್ನ ತೋರಿಸ್ತಾ ಇದ್ದಾರೆ ಬಾಬುವನವರು, ಅವ್ರ ತಮ್ಮ ಬಾಬು ಅಂತೇಳಿ. ನೋಡಿ, ಇವಾಗ ಅವರು ಕಲ್ಪುಡಿ ಹಾಕ್ಕೊಂಡು ಅದೇ ಕಲ್ಪುಡಿನ ಹಾಕ್ಕೊಂಡು ತಿರ್ಗಿ ಅವರು ಉಜ್ತಾರೆ. ನೋಡಿ, ಆ ಕಲ್ಪುಡಿ, ಆ ಮಸಿಯ ಕಲ್ಲು, ಹುಳಿ ಮಸಿಯ ಕಲ್ಲು ಮತ್ತಿ ಮರದ್ದು. ಅದು ತುಂಬ ಒಳ್ಳೆಯದಂತೆ. ಆ ಮರದಲ್ಲಿ ಹುಳಿ ಉಸಿದ್ರೆ ಹುಳಿ ಮಂಡಾಗಲ್ಲ. ಇವಾಗಲೂ ಅವರು ಆ ಮರದ ಹೆಸರುಗಳನ್ನೆಲ್ಲ ಹೇಳ್ತಾರೆ. ಇವಾಗೆಲ್ಲ ನಮ್ಮ ಜನ ಹೇಳೋದು ಟೀಕು, ಒನ್ನೆ, ಮಾಗಣಿ, ಬೇವು ಈ ಥರ ಹೇಳ್ತಾರೆ. ಆದರೆ ಇವರು ಅವತ್ತಿನ ಕಾಲದಿಂದ ಅದಕ್ಕೆ ಅಂತ ಒಂದು ಮರ ಇಟ್ಟು ಅಂತ ಅವ್ರ ಪೂರ್ವಿಕರು ಹೇಳ್ಕೊಟ್ಟಿರೋ ರೀತಿಯಿಂದ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇವ್ರ ಹೆಸರು ಬಾಬು ಅಂತೇಳಿ, ಅವ್ರ ತಮ್ಮ. ನಮ್ಮ ರಾಜೇಂದ್ರ ಅವರ ಗುರುಗಳವರ ತಮ್ಮ. ಅವ್ರ ಗ್ಯಾಂಗಲ್ಲಿ ಇನ್ನೂ ಭಾಳಷ್ಟು ಜನ ಇದ್ದಾರೆ. ಅವರು ಒಂದು 30 ಜನ ಶಿಷ್ಯಂದ್ರನ್ನ ರೆಡಿ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು 1 ವರ್ಷ 8 ತಿಂಗಳು ಆ ರೀತಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಕೆಲಸ ಕಲ್ತಿದ್ದೀನಿ. ಇವಾಗ ನಾನು ಹಲವಾರು ಕಡೆ ಓಡಾಡ್ತೀನಿ, ಎಲ್ಲೆಲ್ಲೋ ಏನೇನೋ ನೋಡ್ತೀನಿ, ಎಲ್ಲ ಮಾಡ್ತೀನಿ. ಕೆಲವೊಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ. ನನಗೆ ಅವ್ರು ಕೊಟ್ಟ ಭರವಸೆ, ಆ ಭರವಸೆ ಮಾತಿನಿಂದ ನಾವೆಲ್ಲ ಮಾತಾಡಲಿಕ್ಕೆ ಮುಂದುವರಿದಿರೋದು. ನೋಡಿ, ಬಾಬು ಅವರು ಉಜ್ಜಿರೋ ಹುಳಿ ಕಲ್ಪುಡಿನಲ್ಲೇ ಉಜ್ಜಿರೋದು. ಇದನ್ನು ನಾನು ಹಲವಾರು ದಿನದಿಂದ ನೋಡಿ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡೇ ಇದ್ದೆ. ಆದರೆ ಇವತ್ತು ಕಾಲಕೋಶ ಕೂಡಿ ಬಂತು, ಹಾಗಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಬೆಲ್ ಬಟನ್. ಈತ ನೋಡಿ, ಸಿದ್ದು ಅಂತೇಳಿ ಅವರ ಬಾಮೈದ, ನಮ್ಮ ರಾಜೇಂದ್ರ ಅವರ ಬಾಮೈದ ಸಿದ್ದು ಅಂತೇಳಿ. ಈತನ ಕೆಲಸಗಾರ. ಅವ್ರ ಹತ್ರನೇ ಬಂದು ಅವ್ರ ಹತ್ರನೇ ಕೆಲಸ ಕಲ್ತು ಇವಾಗ ಸ್ವಂತ ಕೆಲಸ ಮಾಡೋಷ್ಟು ಬೆಳೆದಿದ್ದಾನೆ ಸಿದ್ದು ಅಂತೇಳಿ. ನೋಡಿ, ಅವರು ಬಾಬು ಅವರು ಇನ್ನೂ ಉಜ್ತಾ ಇದ್ದಾರೆ. ಅವ್ರು ಹುಳಿ ಮಟ್ಟ ಬರೋವರೆಗೂ ಅವ್ರು ಉಜ್ತಾನೆ ಇರ್ತಾರೆ. ನೋಡಿ, ರಾಜೇಂದ್ರ ಅವರು ನಮ್ಮ ಗುರುಗಳು ಹೊಲ್ಟ್ರು. ಎಲ್ಲೋ ಯಾವುದೋ ಒಂದು ಮೀಟಿಂಗ್ ಇದೆ ಅಂತೇಳಿ ಹೊಲ್ಟಿದ್ದಾರೆ. ಹಾಗಾಗಿ ಇನ್ನು ಕೆಲಸ ಆಯಿತು. ಸಾಯಂಕಾಲ 5-5:30 ಆಯಿತು. ಕೆಲಸ ಎತ್ತಿಡಿ ಅಂತೇಳಿ ಹೊಲ್ಟ್ರು. ಹುಡುಗರೆಲ್ಲ ಎತ್ತಿಡ್ತಾ ಇದ್ದಾರೆ. ಈತನ ಹೆಸರು ರವಿ ಅಂತೇಳಿ, ಪ್ರೀತಿಯಿಂದ ರವಿ ಅಂತ ಕರಿತೀವಿ. ನೋಡಿ, ಇವರು ನಮ್ಮ ಗುರುಗಳು. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ರಾಜೇಂದ್ರ ಅಂತೇಳಿ ಇವ್ರ ಹೆಸರು. ಇವರು ಬಂದು ಇನ್ನೊಬ್ಬರು ಅವರ ಸ್ನೇಹಿತ, ಮತ್ತೊಬ್ಬ ಸ್ನೇಹಿತ
ಅವ್ರ ಜೊತೆ ಕೆಲಸ ಮಾಡ್ತಾರೆ. ಲೈಕ್ ಮಾಡಿ ಸರ್, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಬೆಲ್ ಬಟನ್ನ